ಎಬಿವಿಪಿ ಬೇಡಿಕೆ ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾರು ಇಸ್ಲಾಂ ಸಂಘಟನೆಗೆ ಸೇರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನಿದೆ, ಅದರಿಂದ ಕೆಲವೊಂದು ಅದ್ರ ಮೇಲೆ ಅಲಿಗೇಷನ್ ಸಹಿತ ಇದಾವೆ. ಏನು ಭಯೋತ್ಪಾದನೆ ಕುಮ್ಮಕ್ಕು ಕೊಡ್ತಾರೆ, ಮತ್ತೆ ಕೆಲವಷ್ಟು ಜನ ಅದರ ಸಂಘಟನೆಯ ಕೆಲವೊಬ್ರು ಸದಸ್ಯರು ಭಯೋತ್ಪಾದನೆಯಲ್ಲಿ ಇರ್ತಕ್ಕಂಥ ಸಾಬೀತಾಗಿದೆ. ಮತ್ತೆ ಅದರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯನ್ನೇ ಕರೆಸಿ ಇಲ್ಲಿ ಮಾತಾಡಿಸಿರ್ತಕ್ಕಂಥದ್ದು ಒಂದು ನಮ್ಮ ಹಿಂದೂ ಸಂಘಟನೆಗಳು ಅಥವಾ ನಮ್ಮ ಪರಿವಾರ ಸಂಘಟನೆಗೆ ಏನಿಸಿದೆ ಅಂದ್ರೆ, ಇದು ಒಂದು ಯಾವುದೇ ರೀತಿಯಾದಂತಹ ಒಂದು ರಾಷ್ಟ್ರೀಯ ವಿರೋಧಿ ತರ ಅನಿಸ್ತಿದೆ. ಎಬಿಪಿ ಅಂತಕ್ಕಂಥದ್ದು ಹಿಜಾಬ್ ವಿಚಾರದಲ್ಲಿ ಆಗ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತಾಂಡಿತ್ತು. ಏನಕ್ಕೆ ಅಂತ ಕೇಳಿದ್ರೆ, ಧರ್ಮದ ವಿಚಾರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಹೋಗಿಲ್ಲ. ಆದ್ರೆ ರಾಷ್ಟ್ರೀಯ ವಿಚಾರತೆ ಅಂತಕ್ಕಂಥದ್ದು ಬಂದಾಗ ಯಾವುದೇ ರೀತಿಯ ಪ್ರಾಣವನ್ನು ಕೊಟ್ಟಾದ್ರೂ ಸಮೇತ ಭಾರತದ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ಸಂಘಟನೆ ಎಬಿವಿಪಿ ಅಂತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನಕ್ಕೆ ಆಲ್ರೆಡಿ ತಿಳಿದಿರುತ್ತೆ. ಇಸ್ಲಾಮಿಕ್ ಇದನ್ನ ಖರ್ಚು ಮಾತಾಡಿದ್ರ, ಯಾರು ಮಕ್ಕಳಿಗೆ ಶಾಂತಿಯ ಬೋಧನೆಯನ್ನೇನಾದ್ರ ಮಾಡಿದ್ರ ಅವರು, ಅಥವಾ ನಿಮ್ಗೆ ಏನಾದ್ರ ಇದು ಮಾಡಿದ್ರ ನಿಮ್ಗೆ ಟೆನ್ಷನ್ ಕಮ್ಮಿ ಆಗುತ್ತೆ ಓದ್ಬೇಕಾದ್ರೆ ಅನ್ನೋದ್ರ ಬಗ್ಗೆ ಏನಾದ್ರು ಬೋಧನೆ ಮಾಡಿದ್ರ? ಇಸ್ಲಾಂ ಬಗ್ಗೆ ಬೋಧನೆ ಮಾಡ್ತಾರೆ ಅನ್ನೋದಕ್ಕೇನು ಕಾಲೇಜ್ ಯೂನಿವರ್ಸಿಟಿ ಅಲ್ಲಿ ಇಸ್ಲಾಮೇ ಸರ್ ಕುರಾನ್ ಬೋಧನೆ ಮಾಡಿರೋದು ಅಲ್ಲ. ಮಕ್ಳು ಬಂದು ಹೇಳಿದ್ದಾರೆ ಕುರಾನ್ ನ ಬೋಧನೆ ಮಾಡಿದಾರೆ, ನಾವು ಜೈ ಶ್ರೀರಾಮ್ ಹೇಳಿದೀವಿ ಅಂತ ಹೇಳಿದ್ದಾರೆ. ನಾವು ಸುಮ್ನೆ ಬಂದು ಇದು ಹೇಳಿಲ್ಲ. ಅವ್ರ ಮಕ್ಳು ಮಧ್ಯದಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿ ಎದ್ದೋಗಿದ್ದಾರೆ. ಅಂತ ಭಯೋತ್ಪಾದಕರ ಮಧ್ಯೆ ಭಯೋತ್ಪಾದಕರ ಬೆದರಿಕೆ ಮಧ್ಯೆ ಅಂತಕ್ಕಂಥದ್ದು ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತಕ್ಕಂಥದ್ದು ಮಾತ್ರ. ಅಂದ್ರೆ ಈ ಪ್ರಪಂಚದಲ್ಲಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಆಗಿರ್ತಕ್ಕಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಯೊಂದು ನಾವಿವತ್ತೆಲ್ಲ ಸೇರಿ ಜಮಾತೆ ಇಸ್ಲಾಮಿ ಹಿಂದ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಮತ್ತು ಶಾಂತಿ ಪ್ರಕಾಶನದ ಸಂಪಾದಕರಾದ ಮಹಮ್ಮದ್ ಕುಂಡಿ ಮತ್ತು ಇನ್ನಿತರ ಕೆಲವರು ಬಂದು ಈ ಒಂದು ಕಾಲೇಜಿನಲ್ಲಿ ಅವರು ಪ್ರಚೋದನೆ ಕೊಟ್ಟಿಲ್ಲ, ಅಂದ್ರೆ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣದಲ್ಲಿ ಹಲವಾರು ವಿಷಯಗಳನ್ನ ಯಾವುದು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ನಾವು ವಿಡಿಯೋ ಮುಖಾಂತರ ನೋಡಿದೀವಿ. ಯಾವುದೇ ಧರ್ಮ ವಿರೋಧಿ ಅಥವಾ ದೇಶ ವಿರೋಧಿ ಹೇಳಿಕೆ ಇಲ್ಲ. ಆದ್ರೆ ನಮ್ಮ ಪ್ರಶ್ನೆ ಅವರಿಗೇನು ಅಂದ್ರೆ, ಈ ತರ ನಮ್ಮ ಯಾವುದು ಜಮಾತೆ ಹಿಂದೂ ಇಸ್ಲಾಮಿ ಅದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮತ್ತೆ ಶಾಂತಿ ಪ್ರಕಾಶನ ಇವೆರಡನ್ನು ಕರೆಸಿ ಇಲ್ಲಿ ಭಾಷಣ ಮಾಡುವ ಉದ್ದೇಶ ಏನಿತ್ತು, ಮತ್ತು ಅದೇ ತರ ಹಿಂದೂ ಸಂಘಟನೆಗಳ ಇನ್ನೊಂದು ಸ್ವಾಮೀಜಿಗಳನ್ನು ಕರೆಸಿ ಭಾಷಣ ಮಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ ಕಾಲೇಜಿನಲ್ಲಿ. ಸೊ ನಮ್ಮ ಉದ್ದೇಶ ಏನು, ನೀವು ಈ ರೀತಿ ಮಕ್ಕಳ ಮೇಲೆ ಈ ಹಿಂದೂ ಹಬ್ಬಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿಲ್ಲ. ಗಣೇಶ ಹಬ್ಬನ ಗಣೇಶ ಚತುರ್ಥಿ ಇಡೀ ಜಿಲ್ಲೆಯ ಎಲ್ಲಾ ಶಾಲೆಗಳು ನೀವು ಆದ್ರೆ ಆ ಪೂಜೆನ ಮಾಡಿಲ್ಲ, ಗಣೇಶ ಚತುರ್ಥಿ ಪೂಜೆನ ಮಾಡಿಲ್ಲ. ಹಾಗಾಗಿ ನಮ್ಮ ಉದ್ದೇಶ, ನೀವು ಇದೊಂದು ಧರ್ಮವನ್ನ ಹುಡುಗರ ಮೇಲೆ ಹೇರುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರ ಅನ್ನೋದು ನಮ್ಮ ಏನೋ ಒಂದು ಪ್ರಶ್ನೆ. ಹಾಗಾಗಿ ತಾವು ಇದಕ್ಕೆ ಉತ್ತರವನ್ನ ಕೊಡ್ಬೇಕಾಗಿತ್ತು.